ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶಿವಶಕ್ತಿ ಸ್ನ್ಯಾಕ್ಸ್. ಗೆಳೆಯರೆ, ಇದು 10th ಕ್ರಾಸ್, ಬಾಗಲಗುಂಟೆ ಮೇನ್ ರೋಡ್, ಆಪೋಸಿಟ್ ಟು ಅಪೋಲೋ ಫಾರ್ಮಸಿ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ವಡಾ ಪಾವ್ ಮತ್ತೆ ಜಿಲೇಬಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಹಾಗೆ ನಿಮಗೆ ಕಚೋರಿ, ಸಮೋಸ ಇದೆಲ್ಲ ಸಿಗುತ್ತೆ. ಅವು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ನೀವು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಸ್ನ್ಯಾಕ್ಸ್ಗೆ ಬೇಕಾಗುವಂಥ ಐಟಮ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಫ್ರೆಂಡ್ಸ್, ಈಗ ಜಿಲೇಬಿ ಹಾಕ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಹಾಕ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಮೇಡಮ್ ಅವರು ಕಚೋರಿ ಮಾಡ್ತಾ ಇದ್ದಾರೆ. ಲಟ್ಟಿಣಿಗೆಯಲ್ಲಿ ಲಟ್ಟಿಸ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಕಚೋರಿ ಮತ್ತೆ ಸಮೋಸನ್ನ ಫ್ರೈ ಮಾಡ್ಕೊತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. नमस्ते। आपका नाम? मेरा नाम है अख्तर बैद। ओके, क्या लिया सर अभी? अभी 2 कचौड़ी 1 समोसा। कैसा टेस्ट सर? टेस्ट तो अच्छा है, इधर से हर टाइम तो ही लेता है। ओके, हाँ, टेस्ट का कोई प्रॉब्लम नहीं है। ओके, क्या क्या टेस्ट किया सर? टेस्ट तो जिलेबी भी है ना, वो भी टेस्ट किया। हाँ, कचौड़ी भी है और समोसा पाव भी है, खाली समोसा भी है। उसका चटनी डाल के देता है ना, अच्छा है। ओके, कौन सा अच्छा लगा सर आपको? सबसे अच्छा तो कचौड़ी अच्छा लगा। कचौड़ी अच्छा लगता है आपको? कचौड़ी हर टाइम मैं घर के लिए लेके जाता हूँ। ओके, इधर ही वो भी दुकान पे चलता है। हर टाइम ज्यादा कचौड़ी। रेगुलर आता रहता है बार बार? हाँ, रेगुलर बोलो तो इधर तो 4 साल में हूँ, 4-5 साल हर टाइम रहता हूँ। ज्यादातर शनिवार, संडे या मंडे। हमारा चैनल सब्सक्राइबर्स और व्यूअर्स को क्या बोलना चाहिए सर? चैनल तो अच्छा है, सब अच्छा है, आप भी अच्छा कर रहे हैं तो वही है, अच्छा है। ओके, ಥ್ಯಾಂಕ್ ಯು ಸರ್. ठीक है। ಫ್ರೆಂಡ್ಸ್, ಈಗ ಸಮೋಸ ಕಸ್ಟಮರ್ಗೆ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ, ಈರುಳ್ಳಿ ಹಾಗೆ ಬಾಂಬೆ ಮಿಕ್ಸ್ಚರು, ಸ್ವೀಟು, ಖಾರ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಸಮೋಸ, ಕಚೋರಿ, ವಡಾಪಾವ್ ಹಾಗೆ ಜಿಲೇಬಿಯನ್ನು ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಮ್ಮೆ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಒಂದಷ್ಟು ಜಿಲೇಬಿ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ನೋಡಿ, ಮೇಡಮ್ ಅವರು ಮತ್ತಷ್ಟು ಸಮೋಸ ಮತ್ತೆ ಕಚೋರಿಯನ್ನ ರೆಡಿ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. हेलो, आपका नाम? मेरा नाम सचिन शाह जी। क्या लिया सर आपने अभी? वड़ा पाव। वड़ा पाव कैसा है सर टेस्ट? मुझे बहुत अच्छा लगता है, मैं हमेशा यहाँ से लेता हूँ। ओके, और क्या क्या टेस्ट किया सर? कचौरी इनका बहुत अच्छा है। ओके, कचौरी, वड़ा पाव मेरे यहाँ का फेवरेट है। जलेबी, समोसा, ओके, लेवल में देखें तो मेरा फेवरेट वड़ा पाव है, उसके बाद कचौरी है, ओके, जलेबी और उसके बाद समोसा। हाँ हाँ, कौन सा आपको अच्छा लगा सर? मेरा फेवरेट वड़ा पाव है। वड़ा पाव अच्छा लगा। रेगुलर आता रहता सर? रेगुलर। अभी मैं फोन करके पूछा कि दुकान खुला है तो मैं आया। ओके ओके, तो मैं यहाँ से, मेरे को मेरी वाइफ को दोनों को अच्छा लगता है। मैं क्योंकि बॉर्न बॉट अप नॉर्थ इंडिया में हूँ, तो मुझे नॉर्थ इंडियन फूड खाना अच्छा लगता है। ओके ओके, सो वड़ा पाव बैंगलोर में मैंने बहुत जगह खाया है। ओके, थोड़ा हाई एंड जगह पे अच्छा है, पर नॉर्मल ऐसी दुकानों में बेस्ट मेरे को यहाँ का ही लगा। ओके, हमारा चैनल सब्सक्राइबर्स और व्यूअर्स को क्या बोलेगा सर? इफ यू वांट एक्चुअल ऑथेंटिक वड़ा पाव, आप यहाँ पे आ सकते हैं। कचौरी भी इनका बहुत ग्रेट। ट्राई द चटनीज आर वेरी गुड। ओके, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಜಿಲೇಬಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ.
ಎಣ್ಣೆನಲ್ಲಿ ಯಾವ ರೀತಿ ಫ್ರೈ ಮಾಡ್ತಾ ಇದ್ದಾರೆ ಸಮೋಸ ಮತ್ತೆ ಕಚೋರಿಯನ್ನ. ನೋಡಿ ಏನ್ ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಫ್ರೆಂಡ್ಸ್, ವಡಾಪಾವ್ಗೆ ವಡಾನ್ನ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡಿ. ನೋಡಿ ಏನ್ ಸಖತ್ ಕಾಣುತ್ತಲ್ವಾ. ಮತ್ತೊಂದಷ್ಟು ಜಿಲೇಬಿ ಆರ್ಡರ್ ಬಂದಿದೆ ಸ್ನೇಹಿತರೆ. ಸೊ ಅದಕ್ಕೆ ಮತ್ತೊಂದಷ್ಟು ಜಿಲೇಬಿಯನ್ನ ಹಾಕ್ತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ ಎಣ್ಣೆಯಲ್ಲಿ ಜಿಲೇಬಿ ಫ್ರೈ ಮಾಡಿಬಿಟ್ಟು ಈ ರೀತಿ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಹೊತ್ತು ಹಾಕಿರ್ತಾರೆ, ಆಮೇಲೆ ತೆಗೆದ್ಬಿಟ್ಟು ಕೊಡ್ತಾರೆ. ತುಂಬಾನೇ ಸಖತ್ತಾಗಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಂದಾಗ ಜಿಲೇಬಿಯನ್ನು ಟೇಸ್ಟ್ ಮಾಡಿ ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಏನ್ ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಕಾರ್ತಿಕ್. ಏನ್ ತಗೊಂಡಿದ್ದೀರಾ ಸರ್ ಇವಾಗ? ಜಿಲೇಬಿ ತಗೊಂಡು. ಜಿಲೇಬಿ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ವಡಾಪಾವು, ಸಮೋಸ, ಆಮೇಲೆ ಕಚೋರಿ ಟೇಸ್ಟ್. ಯಾವುದು ತುಂಬಾ ಚೆನ್ನಾಗಿದೆ ಸರ್ ನಿಮಗೆ? ನಾನು ಯಾವಾಗ್ಲೂ ಇಲ್ಲಿ ತಗೊಳೋದು ಸಮೋಸ ಮತ್ತೆ ವಡಾಪಾವ್. ಸಮೋಸ, ವಡಾಪಾವ್ ತಗೊಂಡು. ಓಕೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ವಡಾಪಾವ್ ಇಷ್ಟ. ವಡಾಪಾವ್ ಇಷ್ಟ ಆಯ್ತು. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ ಸರ್, ಬರ್ತೇವೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನು ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಕ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಫ್ರೆಂಡ್ಸ್, ಕಸ್ಟಮರು ಜಿಲೇಬಿ ಆರ್ಡರ್ ಹೇಳಿದ್ದಾರೆ ನೋಡಿ. ಅದನ್ನ ತೂಕ ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ, ಪಾರ್ಸಲ್ ಕೊಡ್ತಾ ಇದ್ದಾರೆ ನೋಡಿ. ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ಹಾಗೆ ಕಚೋರಿ ಆರ್ಡರ್ ಬಂದಿದೆ ಸ್ನೇಹಿತರೆ ನೋಡಿ, ಕಸ್ಟಮರ್ಗೆ ಹಾಕಿ ಕೊಡ್ತಾ ಇದ್ದಾರೆ. ಈಗ ವಡಾಪಾವ್ಗೆ ಆರ್ಡರ್ ಬಂದಿದೆ ಸ್ನೇಹಿತರೆ ನೋಡಿ. ಇಲ್ಲಿ ವಡಾಪಾವ್ಗೆ ತುಂಬಾನೇ ಬೇಡಿಕೆ ಇರೋದ್ರಿಂದ ಎಷ್ಟೊಂದು ಆರ್ಡರ್ಗಳು ಬಂದಿದೆ. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬಂದಾಗ ನೀವು ವಡಾಪಾವ್ನು ಟೇಸ್ಟ್ ಮಾಡಿ, ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ದರ್ಶನ್ ಅಂತ. ಏನ್ ತಗೊಂಡ್ರಿ ಇವಾಗ? ಕಚೋರಿ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಬೇರೆ ಏನೇನ್ ಟೇಸ್ಟ್ ಮಾಡಿದ್ರಿ ಅಲ್ಲಿ? ಸಮೋಸ, ಕಚೋರಿ, ವಡಾಪಾವ್, ಜಿಲೇಬಿ. ಓಕೆ, ಇಷ್ಟು ಮಾತ್ರ ಇದೆ. ಯಾವ್ದು ತುಂಬಾ ಇಷ್ಟ ಆಯ್ತು ಇಷ್ಟರಲ್ಲಿ ನಿಮ್ಗೆ? ಕಚೋರಿ. ಕಚೋರಿ ತುಂಬಾ ಇಷ್ಟ ಆಯ್ತಾ? ಮತ್ತೆ ರೆಗ್ಯುಲರ್ ಬರ್ತಾ ಇರ್ತೀರಾ ಅವಾಗ ಅವಾಗ? ಅವಾಗ ಡೈಲಿ ಬದಲಾಗಿ ಡೈಲಿ ಬರ್ತಾ ಇರ್ತೀರಾ? ಈಗ ತುಂಬಾ ಅಂಗಡಿಗಳಿದೆ, ವಡಾಪಾವ್, ಸಮೋಸ ಅಂಗಡಿ. ಆ ಅಂಗಡಿಗೂ ಈ ಅಂಗಡಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಆ ಅಂಗಡಿ ಇವ ಅಂಗಡಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಚೆನ್ನಾಗಿರುತ್ತೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನಾವು ಡೈಲಿ ಬರ್ತಾ ಇರ್ತೀವಿ, ಇಲ್ಲಿ ಚೆನ್ನಾಗಿರುತ್ತೆ. ನೀವು ಬಂದು ಟೇಸ್ಟ್ ಮಾಡ್ರಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಶಿವಶಕ್ತಿ ಸ್ನ್ಯಾಕ್ಸ್ ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಈ ಅಂಗಡಿ? ನಾನು 7 ವರ್ಷ ಆಗೈತೆ. 7 ವರ್ಷ ಆಗಿದೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿಲಿ? ನಿಮ್ಗೆ ಅದು ಕಚೋರಿ ಫೇಮಸ್ ಇದೆಯಾ, ಓಕೆ, ವಡಾಪಾವ್ ಫೇಮಸ್ ಇದೆಯಾ, ಆಮೇಲೆ ಅದು ಸಮೋಸ, ಜಿಲೇಬಿನ ಫೇಮಸ್ ಇದೆಯಾ. ಓಕೆ, ಎಲ್ಲ ಐಟಮ್ ಪ್ಲೇಸ್ ಮಾಡ್ತಾ ಇದ್ದೆ ನಾನು. ಐಟಮ್ ಚೆನ್ನಾಗಿದೆ. ಓಕೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ
ಸಖತ್ತು ಟೇಸ್ಟ್ ಹೇಗಿದೆ, ತುಂಬಾ ವರ್ಷಗಳಿಂದ ತಿಂತಾ ಇದೀವಿ ಅಂತ. ಹೌದು. ಇಷ್ಟೊಂದು ಟೇಸ್ಟ್ ಬರೋದಕ್ಕೆ ಕಾರಣ ಏನು ಸರ್? ಅದು ಐಟಮ್ ಚೆನ್ನಾಗಿ ಮಾಡ್ತಾ ಇದೆ, ಅದು ಎಲ್ಲ ಫ್ರೆಶ್ ಐಟಮ್ ಮಾಡ್ತಾ ಇದೆ. ಓಕೆ. ಈ ಮಸಾಲೆ ಎಲ್ಲ ತಯಾರು ಮಾಡ್ಕೊಂತೀರಲ್ಲ, ಅದೆಲ್ಲ ರೆಡಿ ಮಾಡಿ ತಗೊಳ್ತೀರಾ ಇಲ್ಲ ನೀವೇ? ನಾನ್ ಮಾಡ್ತಾ ಇದ್ದೀನಿ. ನೀವೇ ರೆಡಿ ಮಾಡ್ಕೊಂಡು? ನಾನ್ ಮಾಡ್ತಿದ್ದೆ, ಎಲ್ಲ ಐಟಮ್ ನಾನ್ ಮಾಡ್ತೀನಿ. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ಐಟಮ್, ಅದು ಏನೋ ಫ್ರೆಶ್ ಐಟಮ್ ಮಾಡ್ತಾ ಇದೆ, ಎಲ್ಲ ಚೆನ್ನಾಗಿ ಹೇಳ್ತಾ ಇದೆ. ಓಕೆ. ಇದು ಈ ಅಂಗಡಿ ಎಲ್ಲಿ ಅಡ್ರೆಸ್ ಬರುತ್ತೆ ಹೇಳಿ ಸರ್? ಅದು ಬಗಲ್ಗುಂಟ ಮೇನ್ ರೋಡ್, 10ನೇ ಕ್ರಾಸ್. ಓಕೆ. ಅಪೋಲೋ ಫಾರ್ಮಸಿ ಅಪೋಸಿಟ್ ಅಪೋಲೋ ಫಾರ್ಮಸಿ. ಓಕೆ. ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಗುಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.